ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇತ್ತೀಚೆಗೆ ನಡೆದಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಮತ್ತು ಆ ಸಭೆಯಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಹೊಸ ಯೋಜನೆಗಳನ್ನು ಒದಗಿಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅದರ ಬಗೆಗಿನ ಅಪ್ಡೇಟನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ ಇದೆ. ಅಲ್ಲಿ ನಿಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಎಲ್ಲ ವಿಷಯಗಳನ್ನು ಸಿಗುತ್ತೆ ಹಾಗೂ ಪೆನ್ಷನ್ ರಿಲೇಟೆಡು ಎಲ್ಲ ಅಪ್ಡೇಟ್ಸು ಅದರಲ್ಲಿದ್ದಾವೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿರೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಅಥವಾ ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಇಮಿಡಿಯೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೂ ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ನೀವು ಇಮಿಡಿಯೇಟಾಗಿ ತಿಳ್ಕೊಳ್ಬೋದು. ನಾನು ಡಿಸ್ಕಷನ್ ಆಗಿ ಏನು ಆದೇಶವನ್ನು ಹೊರಡಿಸಿದ್ರೋ ಅದನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಡಿಸ್ಕಷನ್ ಆಯಿತು, ಯಾವ ಯೋಜನೆಗೆ ಅಂಗೀಕಾರ ನೀಡಿದೆ ಅಂತ. ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಮಗ್ರ ಸಂಬಳ ಪ್ಯಾಕೇಜ್ ಖಾತೆಯನ್ನು ತೆರೆಯುವ ರಾಜ್ಯ ಸರ್ಕಾರಿ ನೌಕರರಿಗೆ 1 ಕೋಟಿ ರೂಪಾಯಿಯಷ್ಟು ಅಪಘಾತ ವಿಮೆ ಸೇರಿದಂತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುವ ರಾಜ್ಯ ಸಚಿವ ಸಂಪುಟದ ನಿರ್ಣಯವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ವಾಗತಿಸಿದೆ. ನಾನು ಆಲ್ರೆಡಿ ಹೇಳಿದ್ದೆ, ಇವಾಗೇನು ಕಾರ್ಪೊರೇಟ್ಸಲ್ಲಿ IT ಸೆಕ್ಟರ್ನಲ್ಲಿ ಹೇಗೆ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡೋದನ್ನು, ಅಂದರೆ ಒಂದು ಬ್ಯಾಂಕ್ ಅಕೌಂಟನ್ನು ಕಾರ್ಪೊರೇಟ್ ಅಕೌಂಟ್ಸನ್ನು ಬ್ಯಾಂಕಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಎಕ್ಸ್ಟ್ರಾ ಫೆಸಿಲಿಟೀಸನ್ನು ಕೊಡ್ತಾರೆ. ಅದೇ ತರಹದ ಫೆಸಿಲಿಟೀಸನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಜಾರಿ ಮಾಡೋ ಥರ ರಾಷ್ಟ್ರೀಕೃತ ಬ್ಯಾಂಕ್ಗಳೊಟ್ಟಿಗೆ ಡಿಸ್ಕಷನ್ಸ್ ನಡೀತಾ ಇದೆ ಅಂತ. ಸೊ ಅದು ಫೈನಲ್ ಮಾಡಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ 1 ಕೋಟಿವರೆಗೂ ಅಪಘಾತ ವಿಮೆಯನ್ನು ಉಚಿತವಾಗಿ ಯಾರ್ಯಾರು ನಿಮಗೆ ಅಕೌಂಟನ್ನು ಓಪನ್ ಮಾಡ್ತೀರೋ, ನೀವು ಸ್ಯಾಲ್ರಿ ಅಕೌಂಟನ್ನು ಹೋಗಿ ನೀವು ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಓಪನ್ ಮಾಡ್ತೀರೋ, ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಆ ಬ್ಯಾಂಕಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅಪಘಾತ ವಿಮೆ 1 ಕೋಟಿವರೆಗೂ ಸಿಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಬಗ್ಗೆ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಥವಾ ನೌಕರರು ಮತ್ತು ಅವಲಂಬಿತ ಕುಟುಂಬದ ಸದಸ್ಯರ ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ರಾಜ್ಯ ಸಚಿವ ಸಂಪುಟದ ಸಭೆಯ ಈ ಕೆಳಗಿನ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಸೊ ಈ ಕೆಳಗಿನ ಯೋಜನೆಗಳು ಅಂಗೀಕಾರ ಆಗಿದೆ ಆ ಡಿಸ್ಕಷನಲ್ಲಿ. ಯಾವ್ದು ಅಂತ ನೋಡೋಣ. ಮೊದಲನೇದಾಗಿ, ವಿವಿಧ ಬ್ಯಾಂಕ್ಗಳು ಒದಗಿಸುವ ಸಂಬಳ ಪ್ಯಾಕೇಜ್ಗಳ ಅಡಿಯಲ್ಲಿ, ಅಂದರೆ ಸ್ಯಾಲ್ರಿ ಅಕೌಂಟ್ಸ್ ಅಡಿಯಲ್ಲಿ ಖಾತೆಗಳನ್ನು ತೆರೆಯುವುದು ಅಥವಾ ಆಯ್ಕೆ ಮಾಡಿಕೊಳ್ಳುವುದನ್ನು ಎಲ್ಲ ಅಧಿಕಾರಿಗಳು ಅಥವಾ ನೌಕರರಿಗೆ ಕಡ್ಡಾಯಗೊಳಿಸುವುದು. ಅಂದರೆ ಎಲ್ಲರೂ ಸ್ಯಾಲ್ರಿ ಅಕೌಂಟನ್ನು, ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಅಲ್ಲದೆ ಸ್ಯಾಲ್ರಿ ಅಕೌಂಟನ್ನು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸೊ ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿರೋದ್ರಿಂದ ಏನು ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರೋದಿಲ್ಲ, ಅಷ್ಟೇ ಇರುತ್ತೆ. ಆದರೆ ಅದರಲ್ಲಿ ಕೆಲವು ಅಡ್ವಾಂಟೇಜಸ್ ಇರುತ್ತೆ. ಅದೇನೇನೆಂದರೆ, ವೈಯಕ್ತಿಕ ಸಾಲ, ಗೃಹ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡುವುದಾಗಿ ಸಭೆಯಲ್ಲಿ ಭಾಗವಹಿಸಿದ್ದ ಬ್ಯಾಂಕುಗಳ ಮುಖ್ಯಸ್ಥರು ತಿಳಿಸಿ, ಈ ಸೌಲಭ್ಯವನ್ನು ಪಡೆಯಲು ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಥವಾ ನೌಕರರು ಸಂಬಳ ಪ್ಯಾಕೇಜ್ ಖಾತೆಯನ್ನು ತೆರೆಯುವಂತೆ ಮನವಿ ಮಾಡಿದರು. ಅಂದರೆ ರಾಜ್ಯದ ಪ್ರಮುಖ ಬ್ಯಾಂಕ್ಗಳ ಮುಖ್ಯಸ್ಥರು ಕೂಡ ಈ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಅವರು ಏನೇನು ಹೇಳಿದ್ರು ಅಂದರೆ, ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೀವು ನಮ್ಮ ಬ್ಯಾಂಕಿಗೆ ಬಂದು ಸ್ಯಾಲ್ರಿ ಅಕೌಂಟನ್ನು ಓಪನ್ ಮಾಡಿಕೊಂಡ್ರೆ ನಾವು ಅದರ ಅಡಿಯಲ್ಲಿ ನಿಮಗೆ 1 ಕೋಟಿ ರೂಪಾಯಿ ಅಪಘಾತ ವಿಮೆಯನ್ನು ನೀಡ್ತೀವಿ. ಅದರ ಜೊತೆಗೆ ಬೇರೆ ಪರ್ಸ್ನಲ್ ಲೋನ್, ಹೋಮ್ ಲೋನ್, ಈ ಥರ ಲೋನ್ಗಳನ್ನು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತೀವಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಲ್ಲಾಂದರೆ ಅಷ್ಟು ಬಡ್ಡಿ ದರ ನೀಡೋ ಬದಲು ಗೌರ್ಮೆಂಟ್ ಎಂಪ್ಲಾಯಿ ಅಂತ ನೀವು ID ತೋರಿಸಿದರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾರೆ. ಆದರೆ ಏನಂದರೆ ನೀವು ಸೇವಿಂಗ್ಸ್ ಅಕೌಂಟ್ ಇದ್ರೆ ಆಗೋದಿಲ್ಲ, ಸ್ಯಾಲ್ರಿ ಅಕೌಂಟ್ ಇರಬೇಕಾಗುತ್ತೆ ನಿಮ್ಮ ಬ್ಯಾಂಕ್ನಲ್ಲಿ. ನೆಕ್ಸ್ಟು, ಬ್ಯಾಂಕ್ಗಳು ಅಥವಾ ಅಂಚೆ ಕಚೇರಿಗಳು ನೀಡುವ PMJJBY ಅಥವಾ PMSBY ಯೋಜನೆಗಳ ಅಡಿಯಲ್ಲಿ ಸ್ವಯಂ ಪ್ರೇರಿತ ಆಧಾರದ ಮೇಲೆ ವಿಮಾ ರಕ್ಷಣೆಯನ್ನು ಪಡೆಯಲು
ಅಧಿಕಾರಿಗಳು ನೌಕರರನ್ನು ಪ್ರೋತ್ಸಾಹಿಸೋದು. ಅಂದರೆ ಇದರಲ್ಲಿ ಏನಂದರೆ ಬ್ಯಾಂಕ್ಸ್ ಅಥವಾ ಅಂಚೆ ಕಚೇರಿಯಲ್ಲಿ ನೀವು ಏನೇನಂದರೆ LIC ಇನ್ಶೂರೆನ್ಸನ್ನು ನೀವು PMJJBY ಮತ್ತು PMSBY ಈ ಇನ್ಶೂರೆನ್ಸನ್ನು ನೀವು ಪಡೆದುಕೊಳ್ಬೋದು. ಇದರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅದರಲ್ಲಿ ಎಷ್ಟೋ ಇದೆ, ವರ್ಷಕ್ಕೆ ಬರೀ ಒಂದು 365 ರೂಪಾಯಿನೋ ಏನೋ ಖರ್ಚಾಗುತ್ತೆ ಅಷ್ಟೇ. ಆದರೆ ಅದರಿಂದ ನಿಮಗೆ ನೀವು ರಿಟೈರ್ಡ್ ಆದಾಗ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಥವಾ ಇನ್ಶೂರೆನ್ಸ್ ಬರುತ್ತೆ. LIC ಏನು LICಯಿಂದ ಓಪನ್ ಮಾಡ್ತಿರೋ ಅದೇ ಥರದ ಇನ್ಶೂರೆನ್ಸ್ ಇದು ಗೌರ್ಮೆಂಟ್ ಇನ್ಶೂರೆನ್ಸ್ ಆಗಿರುತ್ತೆ. ಸೊ ಇದನ್ನು ಕೂಡ ಓಪನ್ ಮಾಡೋದಕ್ಕೆ ಪ್ರೋತ್ಸಾಹಿಸಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯದಂತೆ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು ಅಥವಾ ನೌಕರರು ಸಂಬಳ ಪ್ಯಾಕೇಜ್ ಅಡಿಯಲ್ಲಿ ಖಾತೆ ತೆರೆಯುವುದನ್ನು ಕಡ್ಡಾಯಗೊಳಿಸುವುದು. ಇದರಿಂದ ಸಮಗ್ರ ಪ್ಯಾಕೇಜ್ ಖಾತೆ ತೆರೆಯುವ ನೌಕರರಿಗೆ ಉಚಿತವಾಗಿ 1 ಕೋಟಿ ರೂಪಾಯಿ ಅಪಘಾತ ವಿಮೆ ಸೌಲಭ್ಯ ಸೇರಿದಂತೆ ಖಾತೆದಾರರಿಗೆ ಬ್ಯಾಂಕ್ಗಳು ಇತರ ಸೇವೆಗಳನ್ನು ಉಚಿತವಾಗಿ ನೀಡೋದು. ಅಂದರೆ ಕೆಲವೊಂದಿರುತ್ತೆ, ಈಗ ನಿಮಗೆ ಕ್ರೆಡಿಟ್ ಕಾರ್ಡ್ ಮೇಂಟೆನೆನ್ಸ್ ಲಿಮಿಟು ಅಂಥದ್ದನ್ನೆಲ್ಲ ಕಡಿಮೆ ಮಾಡ್ತಾರೆ. ಇನ್ನೊಂದು ಡೆಬಿಟ್ ಕಾರ್ಡು, ATM ಕಾರ್ಡ್ ಮೇಂಟೆನೆನ್ಸ್ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇಷ್ಟೇ ಸಲ ನೀವು ATMಯಿಂದ ಹಣ ತೆಗಿಬೇಕು ಅಂತ ಲಿಮಿಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಜಾಸ್ತಿ ಮಾಡ್ತಾರೆ. ಈ ಥರದ ಹಲವಾರು ಉಪಯೋಗಗಳನ್ನು ಕೊಡ್ತಾರೆ ನೀವು ಸ್ಯಾಲ್ರಿ ಅಕೌಂಟನ್ನು ತೆರೆಯೋದ್ರಿಂದ. ಸ್ಯಾಲ್ರಿ ಅಕೌಂಟನ್ನು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತೆರಿಬೇಕು. ಮತ್ತು ನೀವು ಓಪನ್ ಮಾಡಬೇಕಾದ್ರೆ ಒಂದ್ಸಲ ಹೋಗಿ ಐಡಿಯನ್ನು ಕೊಟ್ಟು ಬ್ಯಾಂಕ್ಗಳಲ್ಲಿ ಮಾತಾಡಿ ಯಾವ ಫೆಸಿಲಿಟಿ ಇದೆ ಅಂತ. ಎಲ್ಲ ಬ್ಯಾಂಕ್ಗಳು ಏನು ಹೇಳಿದ್ದಾರೆ ಅಂದರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ನೀವಾಗಿದ್ದರೆ ನಾವು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಮೇನ್ ಬೆನಿಫಿಟ್ ಏನಂದರೆ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ 1 ಕೋಟಿ ಅಪಘಾತ ವಿಮೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ತುಂಬಾ ದೊಡ್ಡ ಅಮೌಂಟು. 1 ಕೋಟಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನೋದು ಯೂಶಲಿ ಸಿಗೋದಿಲ್ಲ ಬೇರೆ LICಗಳಲ್ಲಿ. ಸೊ ಇದನ್ನು ಕೊಡ್ತೀವಿ ಅಂತ ಹೇಳಿ ಜಾರಿಯಾಗಿದೆ. ಈ ಎಲ್ಲ ಇನ್ಫಾರ್ಮೇಷನ್ಗಳು ಏನಾದರೂ ಬೇಕಿದ್ದರೆ ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಸ್ಯಾಲ್ರಿ ಬೀಳ್ತಿರುತ್ತೋ ಅಲ್ಲೇ ಹೋಗಿ ಸ್ಯಾಲ್ರಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದಾಗಿದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ಪೆನ್ಷನರ್ಸ್ ಆಗಿದ್ದರೆ, ನೀವು ಹಲವಾರು ಜನ ಪೆನ್ಷನ್ ಡಿಲೇ ಆಗಿದೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬ್ರ್ಯಾಂಚ್ ವೈಸ್ ಹಾಕ್ತಾ ಇದ್ದಾರೆ, ಖಂಡಿತವಾಗಿಯೂ ಬರುತ್ತೆ. ಒಂದು ಸಲ ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ಗಳ ಹತ್ರ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ ಪೆನ್ಷನ್ ಯಾಕೆ ಡಿಲೇ ಆಗಿದೆ ಅಂತ. ಹಾಗೆ ಇನ್ನೇನು ಸದ್ಯದಲ್ಲೇ 8ನೇ ವೇತನ ಆಯೋಗ ಕೂಡ ರಚನೆ ಆಗಲಿದೆ. ಅದರ ಬಗೆಗಿನ ನ್ಯೂಸ್ ಬೇಕಂದ್ರೆ ನನ್ನ ಚಾನಲನ್ನು ನೋಡ್ತಾ ಇರಿ. ಹಾಗೂ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಡೌಟ್ಗಳಿದ್ರೆ ಚಾನಲ್ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಆ ಡೌಟ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.